ಇನ್ನು ಗೃಹ ಮಂತ್ರಿಗಳ ಮೇಲೆ ಕೇಂದ್ರ ಸಚಿವರಾಗಿರುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರ್ತಾ ಇದ್ದಾರೆ. ಇದು ಗೃಹ ಸಚಿವರ ವೈಫಲ್ಯ. ಇದು ಗೃಹ ಸಚಿವರ ಕೆಲಸ ಮಾಡೋದಕ್ಕೇನೆ ಅವರು ಅನ್ಫಿಟ್ ಆಗಿಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ದುಡಿಯೋ ಗಂಡಸರು ಕೂಡ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಕೋಮು ಗಲಭೆಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ ಅಂತ ಕುಮಾರಸ್ವಾಮಿಯವರು ಗೃಹ ಸಚಿವರ ಮೇಲೆ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರ ಮೇಲೆ ಕಿಡಿಕಾರಿದ್ದಾರೆ. ಗೃಹ ಸಚಿವರಾಗಿರೋ ಕೆಲಸ ಮಾಡೋದಕ್ಕೆ ಅವರು ಅನ್ಫಿಟ್ ಆಗಿಬಿಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ದುಡಿಯೋ ಗಂಡಸರು ಕೂಡ ಮನೆ ಬಿಟ್ಟು ಓಡೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಗೃಹ ಸಚಿವರ ವೈಫಲ್ಯ, ಮೊನ್ನೆ ನಡೆದಿರತಕ್ಕಂಥ ಘಟನೆಯಲ್ಲಿ ಗೃಹ ಸಚಿವರ ಒಂದು ಪ್ರತಿಕ್ರಿಯೆ ಏನಿದೆ, ಯಾವುದೋ ಒಂದು ಸಣ್ಣ ಘಟನೆ ಇದು ಅಂತ ಒಂದು ದೊಡ್ಡ ಮಹತ್ವ ಕೊಡಬೇಕಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ರಾಜ್ಯದ ಒಬ್ಬ ಗೃಹ ಸಚಿವ ಆ ರೀತಿಯ ಒಂದು ಪೆಟ್ರೋಲ್ ಬಾಂಬ್ಗಳನ್ನ ಅಲ್ಲಿಂದ ತಲವಾರುಗಳನ್ನ ತಗೊಂಡು ರಸ್ತೆನಲ್ಲಿ ಓಡದಂಥ ಒಂದು ಭಯ ಭೀತಿ ವಾತಾವರಣ ತಂದಂಥ ಸಂದರ್ಭವನ್ನ ಇದೊಂದು ಸಣ್ಣ ಘಟನೆ ಅಂತಕ್ಕಂಥದ್ದನ್ನು ಹೇಳಿದಂಥ ಗೃಹ ಸಚಿವರ ಬಗ್ಗೆ ಮಾತನಾಡಿದ್ದೇನೆ. ನಿಮ್ಮ FIR ಅಲ್ಲಿ ಏನು ಹೇಳಿದ್ದಾರೆ, ಕೋಮು ಗಲಭೆ ಅಂತಕ್ಕಂಥ ವಿಷಯವನ್ನ ಸರ್ಕಾರವೇ ಇವತ್ತು ಆ FIR ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮಗಳನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತೇಳಿ FIRನಲ್ಲಿ ಪೊಲೀಸ್ ಅಧಿಕಾರಿಗಳು ಹರ್ಕೊಂಡಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು ಅಂತೇಳಿ. ಹಾಗೆ ರೀತಿ ಸಣ್ಣ ವಿಷಯನ ಅವರು ಇವತ್ತು ಗೃಹ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇದೆಯಾ? ಅಲ್ಲಿಗೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಇಲ್ಲಿ? ಅದಕ್ಕೆ ನಾನು ಹೇಳ್ತಾ ಇರೋದು ಅನ್ಫಿಟ್ ಅವರು ಅಂತ ಹೇಳಿದ್ದು ನಾನು. ಗೃಹ ಸಚಿವರಾಗಿ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಗ್ತೀರಿ. ಆ ಸ್ಥಳಕ್ಕೆ ಹೋಗ್ಲಿ ಭೇಟಿ ಕೊಟ್ಟಲ್ಲಿ ಪರಿಸ್ಥಿತಿ ಏನು ಅಂತಕ್ಕಾದ್ರೂ ನೋಡಬೇಕೋ ಬೇಡವೋ? ಕೇವಲ ಇದ್ದಂಥ ನಿಮ್ಮ FIRನಲ್ಲಿ ಹೇಳಿದಿರಿ, ನಿಮ್ಮ ದೂರನಲ್ಲಿ ಕೊಟ್ಕೊಂಡಿದ್ದೀರಿ, ನಿಮ್ಮ ಪೊಲೀಸ್ನವ್ರು ಕೊಟ್ಕೊಂಡವ್ರೆ ಒಂದು 100-150 ಜನ ಇದ್ದ ಮೆರವಣಿಗೆ. ಸರ್ಕಾರದವರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು ಬರ್ತಾವೆ. ಈ ಕಡೆಯಿಂದ ಅವರು ಟೀಕೆ ಮಾಡ್ತಾರೆ, ಆ ಕಡೆಯಿಂದ ಅವರು ಟೀಕೆ ಮಾಡ್ತಾರೆ. ನಿಜವಾಗಿಯೂ ಅಲ್ಲಿ ಆಗಿದ್ದೇನು ಅನ್ನುವಂಥ ಸತ್ಯಾಸತ್ಯತೆಯನ್ನು ಪೊಲೀಸರು ಇಡಬೇಕಾಗಿದೆ. ಮೊದಲು ಆರಂಭ ಮಾಡಿದಂಥವ್ರು ಯಾರಲ್ಲಿ? ಹೆಂಗಾದರೂ ಅಲ್ಲಿ ಕ್ಯಾಮರಾ ಇದ್ದೇ ಇರುತ್ತೆ, ದೃಶ್ಯಾವಳಿಗಳು. ಶುರುವಾಗಿದ್ದು ಎಲ್ಲಿಂದ? ಆ ಸರ್ಕಲ್ನಿಂದ ಶುರುವಾಯಿತು, ಅಲ್ಲಿ ದೃಶ್ಯಾವಳಿಗಳನ್ನು ತೋರಿಸಿ.